ಯೋಗ ಅನ್ನೋದು ನಮ್ಮ ದೇಶದಲ್ಲಿ ಇರುವಾಗ ಬೇರೆ ಎಕ್ಸಸೈಸ್ ಯಾಕೆ? ನಂದು ಅಂತ ಒಂದು ಪರ್ಸನಾಲಿಟಿ ಇದೆ. ನಾ ಸಣ್ಣ ಇದ್ದೀನಿ, ವಾತ ಪ್ರಕೃತಿ ನಂದು. ಆಕ್ಟಿವ್ ಆಗಿ ಎಲ್ಲ ಕಡೆ ಓಡಾಡ್ತೀನಿ, ಕೆಲಸ ಮಾಡ್ತಾ ಇರ್ತೀನಿ. ನನ್ನ ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ಬಿಟ್ಟು ನಾನು ಪಿತ್ತ ಬಾಡಿನ ಬೆಳೆಸ್ಕೊಳ್ತೀನಿ ಅಂದ್ರೆ ಇಡೀ ದೇಹದ ಮೆಕ್ಯಾನಿಸಮ್ ಅಪೋಸಿಟ್ ಆಗಿ ಹಾಳಾಗ್ಬಿಡುತ್ತೆ. ಪ್ರೋಟೀನ್ ಎಲ್ಲ ಕೊಡ್ತಾರೆ, ಬಾಡಿ ವೇಟ್ ನ ಜಾಸ್ತಿ ಮಾಡ್ತಾರೆ. ಈಗ ನಾನು ಒಂದು ಲಿಮಿಟ್ ಅಲ್ಲಿ ಊಟ ಮಾಡ್ತಾ ಇದ್ದೀನಿ. ಈ ದೇಹನ ಬೆಳೆಸ್ಕೋಬೇಕು ಅಂದ್ರೆ ಒಂದು ಮೊಟ್ಟೆ ತಿನ್ನೋ ಜಾಗದಲ್ಲಿ 7-8 ಮೊಟ್ಟೆ ತಿನ್ನಿ ಅಂತ ಹೇಳ್ತಾರೆ. ಅಷ್ಟು ಪ್ರೋಟೀನ್ ನ ಅರಗಿಸ್ಕೊಳ್ಳುವಂತಹ ಶಕ್ತಿ ನನ್ನ ದೇಹಕ್ಕೆ ಇದೆಯಾ? ಇಲ್ಲ. ತಿಂದಾಗ ಏನಾಗುತ್ತೆ? ದೇಹ ಬೆಳೆಯುತ್ತೆ. ಆ ದೇಹನ ಒಂದು ಪರ್ಸನಾಲಿಟಿನ ಫಾರ್ಮ್ ಮಾಡೋದಿಕ್ಕೆ ಭಾರಗಳನ್ನ ಎತ್ತಿ ಇಲ್ಲಿ ಶೇಪ್ ಬರ್ಸೋಣ, ಇಲ್ಲಿ ಶೇಪ್ ಬರ್ಸೋಣ, ಇಲ್ಲಿ ಬ್ರಾಡ್ ಶೇಪ್ ಬರ್ಸೋಣ. ಇಲ್ಲಿ ವೆಯ್ಟುನು ಜಾಸ್ತಿ ಆಯ್ತು, ಬಾಡಿಗೆ ಬೇರೆನೆ ಶೇಪ್ ಬಂದ್ಬಿಡ್ತು. ಆದ್ರೆ ಅಲ್ಲಿ ಆರೋಗ್ಯ ಏನಾಯ್ತು? ತುಂಬಾ ಜನ ಸಫರ್ ಮಾಡ್ತಿದ್ದಾರೆ. ಪ್ರೋಟೀನ್ಸ್ ನ ಜೀರ್ಣ ಮಾಡ್ಕೊಳಕ್ ಆಗ್ತೀರಾ. ತುಂಬಾ ಗಂಡ್ ಮಕ್ಳಿಗೆ ಏನೇನೋ ಹೆಲ್ತ್ IBS, ಇರ್ರೆಗ್ಯುಲರ್ ಬೌಲ್ ಸಿಂಡ್ರೋಮ್. ಜಿಮ್ ನಿಲ್ಸಿದ್ದೇನೆ ದೇಹ ಬಲ್ಜ್ ಆಗ್ತದೆ. ಜಿಮ್ಗೆ ಹೋಗ್ತಾ ಇದಾರೆ, ದಿನ ಹೋಗ್ತಾ ಇದಾರೆ. ಆಮೇಲೆ ಒನ್ ಟೈಮ್ ಅಲ್ಲಿ ಮದ್ವೆ ಆಯ್ತು, ಕಮಿಟ್ಮೆಂಟ್ಗಳು ಬಂದ್ಬಿಡ್ತು, ಕೆಲ್ಸಕ್ಕೆ ಹೋಗ್ಬೇಕು, ಟಯರ್ಡ್ ಆಗೋಗಿದೆ, ಜಿಮ್ಗೆ ಹೋಗ್ಲಿಕ್ಕೆ ನನಗೆ ಸಮಯ ಇಲ್ಲ, ನಿಲ್ಲಿಸ್ಬಿಡ್ತಾರೆ. ಬೊಜ್ಜು ಬರ್ತದೆ, ದೇಹ ಹಗುರ ಆಗ್ತಿದ್ದಂಗೆನೆ ಬಲ್ಜ್ ಆಗ್ಲಿಕ್ಕೆ ಶುರು ಆಗ್ತದೆ, ಮಸಲ್ಸ್ ಎಲ್ಲ ದಪ್ಪ ಆಗ್ಲಿಕ್ಕೆ ಶುರು ಆಗ್ತದೆ. ನಾನು ಯಾವ್ದನ್ನು ನಾವು ವಿರೋಧ ಮಾಡಿ ಹೇಳ್ತಾ ಇಲ್ಲ, ಆದ್ರೆ ನಾವು ಮಾಡ್ತಿರೋ ತಪ್ಪಿನ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀನಿ ಅಷ್ಟೇ.